ಕರ್ನಾಟಕ ರಾಜ್ಯದ ಶಿಕ್ಷಣ ಇಲಾಖೆ ಪಠ್ಯಪುಸ್ತಕಗಳ ಪರಿಷ್ಕರಣೆಯನ್ನು ಮಾಡಬೇಕು ಅಂತ ಹೇಳಿ ಆ, ಒಂದು ಯೋಜನೆಯನ್ನು ಹಾಕಿಕೊಂಡು ಅದಕ್ಕೆ ತಕ್ಕ ಹಾಗೆ ಪರಿಷ್ಕರಣಾ ಸಮಿತಿಯನ್ನು ಮಾಡಿ ಪಠ್ಯಪುಸ್ತಕಗಳ ಪರಿಷ್ಕರಣೆಯನ್ನು ಮಾಡುವ ಪ್ರಕ್ರಿಯೆಯನ್ನು ಮಾಡ್ತಾ ಇದೆ. ಅದು ಕಳೆದ ಅನೇಕ ವರ್ಷಗಳಿಂದ ಆ ರೀತಿಯ ಒಂದು ಪ್ರಕ್ರಿಯೆ ನಡೆದು ಬಂದಿದೆ. ಕಳೆದ ಸಲ BJP ಸರ್ಕಾರ ಇದ್ದಾಗ ಆ ಒಂದು ಸರ್ಕಾರದ ಶಿಕ್ಷಣ ಮಂತ್ರಿಗಳು ಕೂಡ ಪಠ್ಯಪುಸ್ತಕಗಳಲ್ಲಿ ಪರಿಷ್ಕರಣೆ ಆಗಬೇಕು ಅಂತ ಹೇಳಿ ಒಂದು ಸಮಿತಿಯನ್ನು ರಚನೆ ಮಾಡಿದರು ಮತ್ತು ಅದನ್ನು ನಾನು ಅದರ ನೇತೃತ್ವ ವಹಿಸಿ ಆ ಪರಿಷ್ಕರಣಾ ಸಮಿತಿಯ ಕೆಲಸಗಳನ್ನು ನಾನು ನೋಡಿಕೊಳ್ತಾ ಇದ್ದೆ. ಆವಾಗ ನಾವು ಅನೇಕ ಬದಲಾವಣೆಗಳನ್ನು ಪಠ್ಯಪುಸ್ತಕಗಳಲ್ಲಿ ಮಾಡಿದೆವು. ಉದಾಹರಣೆಗೆ ಅದುವರೆಗೆ ಪಠ್ಯಪುಸ್ತಕಗಳ ಒಳಗೆ ವಿಷಯ ನಿರೂಪಣೆಯ ಹೆಸರಿನಲ್ಲಿ ಇದ್ದಂತಹ ಸಿದ್ಧಾಂತಗಳ ಒಂದು ನಿರೂಪಣೆ ಏನಿರಬಹುದು ಅದನ್ನೆಲ್ಲವನ್ನು ಕೂಡ ತೆಗೆದುಹಾಕಿ ಅತ್ಯಂತ ನಿಷ್ಪಕ್ಷಪಾತವಾದ ಶುದ್ಧವಾದ ಸಾಹಿತ್ಯವನ್ನು ಕೊಡಬೇಕು ಮಕ್ಕಳಿಗೆ ಅನ್ನುವ ರೀತಿಯಲ್ಲಿ ನಾವು ಪರಿಷ್ಕರಣೆಯನ್ನು ಮಾಡಿದೆವು. ಸಮಾಜ ವಿಜ್ಞಾನದ ಅನೇಕ ಪಾಠಗಳಲ್ಲಿ ನಾವು ಪರಿಷ್ಕರಣೆಯನ್ನು ಮಾಡಬೇಕಾಯಿತು. ಕನ್ನಡ ಭಾಷೆಯ ಪಠ್ಯಪುಸ್ತಕಗಳಲ್ಲಿ ಕೂಡ ಅನೇಕ ವಿಷಯಗಳ ಪರಿಷ್ಕರಣೆಯನ್ನು ನಾವು ಮಾಡಬೇಕಾಯಿತು. ನಾವು ಪರಿಷ್ಕರಣೆ ಮಾಡಿ ಪಠ್ಯಪುಸ್ತಕಗಳನ್ನು ಮಕ್ಕಳ ಕೈಗೆ ಕೊಟ್ಟಾಗ ಬಹಳ ದೊಡ್ಡ ಒಂದು ವಿವಾದ ಇದ್ದಿತ್ತು. ಈ ವಿವಾದ ಯಾವುದೇ ಶಿಕ್ಷಕರ ಕಡೆಯಿಂದ ಬರಲಿಲ್ಲ, ಯಾವುದೇ ಪೋಷಕರ ಕಡೆಯಿಂದ ಬರಲಿಲ್ಲ ಮತ್ತು ಮಕ್ಕಳ ಕಡೆಯಿಂದ ಅಂತೂ ಖಂಡಿತವಾಗಿಯೂ ಬರಲಿಲ್ಲ. ಯಾರು ಈ ವಿವಾದವನ್ನು ಸೃಷ್ಟಿ ಮಾಡಿದರು ಅಂತ ಹೇಳಿದರೆ ರಾಜಕಾರಣದ ಹಿನ್ನೆಲೆ ಇರುವ ರಾಜಕೀಯ ಪಕ್ಷಗಳ ವ್ಯಕ್ತಿಗಳು ಈ ವಿವಾದಗಳನ್ನು ಸೃಷ್ಟಿ ಮಾಡಿದರು. ಮತ್ತು ಯಾವ ರೀತಿ ವಿವಾದ ಅಂತ ಹೇಳಿದರೆ ಪಠ್ಯಪುಸ್ತಕದಲ್ಲಿ ನಾವು ಮಾಡಿದ ಬದಲಾವಣೆಯ ಅಂಶಗಳು ಏನಿದೆ ಆ ಅಂಶಗಳನ್ನು ಇಟ್ಟುಕೊಂಡು ಯಾರೂ ಯಾವ ವಿವಾದವನ್ನು ಕೂಡ ಮಾಡಲಿಲ್ಲ. ಅವರ ವಿವಾದ ಎಲ್ಲವೂ ಕೂಡ ಯಾವುದೋ ಒಂದು ವ್ಯಕ್ತಿಯ ಬಗ್ಗೆ ಅಥವಾ ಯಾವುದೋ ಸಮುದಾಯದ ಬಗ್ಗೆ, ಇಂತಹ ಸಮುದಾಯಕ್ಕೆ ಅವಮಾನ ಆಗಿದೆ, ಇಂತಹ ವ್ಯಕ್ತಿಗೆ ಅವಮಾನ ಆಗಿದೆ, ಇಂತಹ ಜಾತಿಗೆ ಅವಮಾನ ಆಗಿದೆ ಅನ್ನುವ ರೀತಿಯಲ್ಲಿ ಶೈಕ್ಷಣಿಕ ಚರ್ಚೆಯಿಂದ ಹೊರತುಪಡಿಸಿದ ಒಂದು ರಾಜಕಾರಣದ ಚರ್ಚೆಯನ್ನು ಹುಟ್ಟುಹಾಕಿ ಆ ಎಲ್ಲ ವಿವಾದಗಳನ್ನು ಮಾಡ್ತಾ ಬಂದರು. ಉದಾಹರಣೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅವಮಾನ ಆಯಿತು ಅನ್ನೋ ಒಂದು ಮಾತನ್ನು ಎತ್ತಿದರು, ನಾರಾಯಣ ಗುರುಗಳಿಗೆ ಅವಮಾನ ಆಯಿತು ಅನ್ನೋ ಮಾತನ್ನು ಎತ್ತಿದರು, ಅದೇ ರೀತಿಯಲ್ಲಿ ಬಸವಣ್ಣನವರಿಗೆ ಅವಮಾನ ಆಯಿತು ಅನ್ನೋ ಮಾತನ್ನು ಎತ್ತಿದರು. ಅಂದರೆ ಯಾವ ಹೆಸರುಗಳನ್ನು ಎತ್ತಿದರೆ, ಯಾವ ಹೆಸರುಗಳನ್ನು ಉಲ್ಲೇಖ ಮಾಡಿದರೆ ಯಾವುದೋ ಒಂದು ಸಮುದಾಯದವರು ಆ ಒಂದು ಹೋರಾಟವನ್ನು ತೆಗೆದುಕೊಳ್ತಾರೆ ಅನ್ನೋದು ಗೊತ್ತಿತ್ತು. ಅಂತಹ ವ್ಯಕ್ತಿಗಳ ಹೆಸರುಗಳನ್ನು ತೆಗೆದುಕೊಂಡು ಇಂತಿಂಥ ವ್ಯಕ್ತಿಗಳ ಹೆಸರಿನಲ್ಲಿ ಅವಮಾನ ಆಗಿದೆ ಅಥವಾ ಅನ್ಯಾಯ ಆಗಿದೆ ಅನ್ನೋ ಮಾತುಗಳನ್ನು ಆಡ್ತಾ ಬಂದರು. ಅಂದರೆ ಇವರು ಯಾರೂ ಕೂಡ ಪಠ್ಯಪುಸ್ತಕಗಳನ್ನು ಪರಿಶೀಲನೆ ಮಾಡಿರಲಿಲ್ಲ. ಅಲ್ಲಿ ನಿಜವಾದ ಬದಲಾವಣೆ ಏನಾಗಿದೆ ಅನ್ನೋದನ್ನು ಇವರು ಯಾರೂ ನೋಡಿರಲಿಲ್ಲ. ಒಟ್ಟು ಒಂದಷ್ಟು ಸಮುದಾಯಗಳನ್ನು ರೊಚ್ಚಿಗೆಬ್ಬಿಸಬೇಕು, ಅವರಿಗೆ ಒಂದಷ್ಟು ಕೋಪ ಬರೆಸಬೇಕು, ಅವರು ಹೋರಾಟದಲ್ಲಿ ಭಾಗವಹಿಸುವ ಹಾಗೆ ಮಾಡಬೇಕು, ಅವರನ್ನು ರಸ್ತೆ ಹೋರಾಟಕ್ಕೆ ತರಬೇಕು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡೇ ರಾಜಕೀಯ ವ್ಯಕ್ತಿಗಳು ಈ ವಿವಾದವನ್ನು ಸೃಷ್ಟಿ ಮಾಡಿದರು. ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ಅದರ ಶಿಕ್ಷಣ ಮಂತ್ರಿಗಳು ಹೇಳಿದರು, ನಾವು ಕೆಲವು ಪಾಠಗಳನ್ನು ಕಿತ್ತು ಹಾಕುತ್ತೇವೆ, ಕೆಲವು ಪಾಠಗಳನ್ನು ಎಸೀತೇವೆ, ಹರಿಯುತ್ತೇವೆ ಅನ್ನೋ ಮಾತುಗಳನ್ನು ಹೇಳಿದರು ಮತ್ತು ಒಂದು ಸಮಿತಿಯನ್ನು ರಚನೆ ಮಾಡಿ ಮತ್ತಷ್ಟು ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿದರು. ಆ ಪರಿಷ್ಕರಣೆ ಆಗಿ ಈಗ ಆ ಒಂದು ಪರಿಷ್ಕರಣೆಯ ಒಂದು ವಿವರಗಳು ನಮ್ಮ ಕೈಗೆ ಸಿಕ್ಕಿದೆ. ಇದನ್ನು ನೋಡಿದಾಗ ನಮಗೆ ಅನಿಸ್ತದೆ ಇದು ನಿಜಕ್ಕೂ ಒಂದು ಪರಿಷ್ಕರಣೆಯ ಸಮಿತಿ ಆಗಿತ್ತೋ ಅಥವಾ ಒಂದು ಪಕ್ಷದ ಏಜೆಂಟರಾಗಿ ಇವರು ಕೆಲಸ ಮಾಡಿದಾರೋ ಅಂತ ಹೇಳಿ. ಯಾಕೆಂದರೆ ಯಾವ ಅಂಶಗಳು ವಿವಾದಾತ್ಮಕ ಅಂಶಗಳು, ಯಾವ ಅಂಶಗಳು ಮಕ್ಕಳಿಗೆ ಹೋಗಬಾರ್ದು, ಮಕ್ಕಳಿಗೆ ಕಲಿಸಬಾರ್ದು ಅಂತ ನಾವು ಎಚ್ಚರಿಕೆ ವಹಿಸಿ ಪರಿಷ್ಕರಣೆ ಮಾಡಿದ್ದೆವೋ ಅಂಥ ಅಂಶಗಳನ್ನೆಲ್ಲ ತೆಗೆದುಹಾಕಿ ಮೊದಲು ಇದ್ದ ತಪ್ಪುಗಳನ್ನೇ ಮತ್ತೆ ಇವರು ಪರಿಷ್ಕರಣೆ ಹೆಸರಿನಲ್ಲಿ ತುಂಬಿಸಿದ್ದಾರೆ. ನಾನು ಕೆಲವು ಉದಾಹರಣೆಗಳನ್ನು ಕೊಡೋದಾದರೆ ವೇದಗಳ ಕಾಲ ಅನ್ನುವ ಒಂದು ಪಾಠ. ಈ ವೇದಗಳ ಕಾಲ ಅನ್ನುವ ಪಾಠದಲ್ಲಿ, ಸಮಾಜ ವಿಜ್ಞಾನದಲ್ಲಿ ಬರುವ ಪಾಠದಲ್ಲಿ ಅನೇಕ ವಿವಾದಾತ್ಮಕ ಅಂಶಗಳಿದ್ದವು. ಬರಗೂರು ರಾಮಚಂದ್ರಪ್ಪನವರ ಕಮಿಟಿ, ಅವರ ಒಂದು ಸಮಿತಿ ಯಾವ ಒಂದು ಪರಿಷ್ಕರಣೆಯನ್ನು ಮಾಡಿತ್ತೋ ಅದರಲ್ಲಿ ವೇದಗಳನ್ನು ಬ್ರಾಹ್ಮಣರು ಕೇವಲ ತಮ್ಮ ಸಮುದಾಯಕ್ಕೆ ಮಾತ್ರ ಬಳಸಿಕೊಂಡ್ರು, ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ವೇದಗಳ ಜ್ಞಾನ ಸಿಗ್ತಾ ಇತ್ತು, ಬೇರೆಯವರಿಗೆ ಯಾರಿಗೂ ಸಿಗ್ತಾ ಇರಲಿಲ್ಲ. ಆ ಕಾಲದಲ್ಲಿ ಮಹಿಳೆಯರಿಗೆ ಅವಮಾನ ಮಾಡ್ತಾಯಿದ್ರು, ಮಹಿಳೆಯರನ್ನು ಶೋಷಣೆ ಮಾಡ್ತಾಯಿದ್ರು, ಆಮೇಲೆ ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡ್ತಾ ಇರಲಿಲ್ಲ, ಅಸಮಾನತೆಯನ್ನು ಆಚರಣೆ ಮಾಡ್ತಾಯಿದ್ರು ಸಮಾಜದಲ್ಲಿ. ಈ ಬ್ರಾಹ್ಮಣರು ಸೇರಿಕೊಂಡು ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ರು, ತುಪ್ಪವನ್ನು ಅದರಲ್ಲಿ ಹವಿಸ್ಸು ಅಂತ ಹೇಳಿ ಸುರಿತಾ ಇದ್ರು. ಹೀಗಾಗಿ ಬೇರೆ ಜನರಿಗೆ ಅವರಿಗೆ ಆಹಾರ ಸಿಗ್ತಾ ಇರಲಿಲ್ಲ, ಅವರು ಬಡತನದಿಂದ ಹಸಿವಿನಿಂದ ಅವರು ನರಳಬೇಕಾಯಿತು. ಈ ರೀತಿಯ ಅನೇಕ ಅಂಶಗಳನ್ನು ಅವರು ವೇದಗಳ ಕಾಲ ಅನ್ನುವ ಪಾಠದಲ್ಲಿ ಬರಗೂರು ರಾಮಚಂದ್ರಪ್ಪ ಅವರು ತಂದಿದ್ರು, ಉದ್ದೇಶಪೂರ್ವಕವಾಗಿ ತಂದಿದ್ರು. ನಾವು ನಮ್ಮ ಪರಿಷ್ಕರಣೆಯ ಒಂದು ಕೆಲಸವನ್ನು ಶುರು ಮಾಡಿದಾಗ ಮೊದಲು ಕೇಳಿದ ಪ್ರಶ್ನೆ, ನೀವು ಇಷ್ಟೆಲ್ಲ ಹೇಳಿದ್ದೀರಲ್ಲ, ಈ ಅಂಶಗಳಿಗೆ ಎಲ್ಲಿ ಸಾಕ್ಷಿ ಇದೆ? ಉದಾಹರಣೆಗೆ ವೇದಗಳನ್ನು ಬ್ರಾಹ್ಮಣರು ಮುಚ್ಚಿಟ್ಟರು, ಬೇರೆ ಸಮುದಾಯಗಳಿಗೆ ಕೊಡಲಿಲ್ಲ ಅಂತ ಹೇಳುವುದಕ್ಕೆ ನಿಮಗೆ ಎಲ್ಲಿ ಅದಕ್ಕೆ ಆಧಾರ ಇದೆ? ಅಥವಾ ವೇದಗಳ ಕಾಲದಲ್ಲಿ
ಹೆಂಗಸರನ್ನ ಮಹಿಳೆಯರನ್ನ ಶೋಷಣೆ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದೀರಲ್ಲ, ಈ ಮಹಿಳೆಯರನ್ನ ಶೋಷಣೆ ಮಾಡಿದ್ದಕ್ಕೆ ಎಲ್ಲಿ ಆಧಾರ ಇದೆ? ಅಥವಾ ಅಸಮಾನತೆಯನ್ನು ಆಚರಣೆ ಮಾಡಿದ್ದಕ್ಕೆ ಎಲ್ಲಿ ಆಧಾರ ಇದೆ? ಹೀಗೆ ನಾವು ಪ್ರಶ್ನೆಗಳನ್ನು ಯಾವುದನ್ನು ಕೇಳಿದವೋ ಅದು ಯಾವುದಕ್ಕೂ ಕೂಡ ಬರಗೂರು ರಾಮಚಂದ್ರಪ್ಪ ಅವರಾಗಲಿ ಅವರ ಸಮಿತಿಯ ಯಾವುದೇ ಸದಸ್ಯ ಆಗಲಿ ಉತ್ತರವನ್ನು ಕೊಡಲಿಲ್ಲ. ಬದಲಾಗಿ ಅವರು ಏನು ಮಾಡಿದರು, ನಮ್ಮ ಸಮಿತಿಯ ವಿರುದ್ಧ ಬೇರೆ ಆಕ್ಷೇಪಗಳನ್ನು, ಈ ಒಟ್ಟು ಚರ್ಚೆಗೆ ಸಂಬಂಧಪಡದೇ ಇರುವಂಥ ಆಕ್ಷೇಪಗಳನ್ನೆಲ್ಲ ಸೃಷ್ಟಿ ಮಾಡಿ ಅವರು ಬೇರೆ ರೀತಿಯ ಒಂದು ವಿವಾದಗಳನ್ನೇ ಸೃಷ್ಟಿ ಮಾಡ್ತಾ ಹೋದರು. ಈ ಎಲ್ಲದರ ಕೇಂದ್ರ ಬರಗೂರು ರಾಮಚಂದ್ರಪ್ಪ ಅವರಾಗಿದ್ದರು ಅಂತ ನಾನು ಬಹಳ ನೇರವಾಗಿ ನಾನು ಹೇಳ್ತೇನೆ. ನಾವು ಪರಿಷ್ಕರಣೆಯ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಿದಾಗ ಎಲ್ಲೆಲ್ಲಿ ಯಾವ ಯಾವ ಅಂಶಗಳಿಗೆ ಸಾಕ್ಷಿಗಳು ಆಧಾರಗಳು ಇಲ್ಲವೋ, ಐತಿಹಾಸಿಕ ಆಧಾರಗಳು ಇಲ್ಲವೋ ಅವೆಲ್ಲವನ್ನು ಕೂಡ ತೆಗೆದುಹಾಕಿ ಅತ್ಯಂತ ಏನು ಸತ್ಯನಿಷ್ಠವಾದ ವಿಚಾರಗಳನ್ನು ಮಾತ್ರ ಕೊಡಬೇಕು ಅಂತ ಹೇಳಿ ಅದೇ ವೇದಗಳ ಪಾಠವನ್ನು ನಾವು ಹೊಸ ರೀತಿಯಲ್ಲಿ ಬರೆದೆವು. ಅಲ್ಲಿ ನಾವು ವೇದಗಳ ಕಾಲದಲ್ಲಿ ಯಾವ ರೀತಿಯ ಜ್ಞಾನ ಒಂದು ಸೃಷ್ಟಿಯಾಯಿತು, ವೇದಗಳ ಸಾಹಿತ್ಯ ಹೇಗೆ ಸೃಷ್ಟಿಯಾಯಿತು ಮತ್ತು ಅದು ಯಾವ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡಿತು. ಉದಾಹರಣೆಗೆ ಇವರೇನು ಅಸಮಾನತೆ ಅಂತ ಹೇಳ್ತಾರೆ, ಆ ಅಸಮಾನತೆಗೆ ಸಂಬಂಧಪಟ್ಟ ಹಾಗೆ ವೇದಗಳಲ್ಲೇ ಅಜೇಷ್ಟಾಸು ಅಕನಿಷ್ಠಾಸ ಅನ್ನುವ ಮಾತು ಬರ್ತದೆ. ಅಂದರೆ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ, ಎಲ್ಲರೂ ಸಮಾನರು, ನಾವೆಲ್ಲರೂ ಸೋದರರು ಅನ್ನುವ ಮಾತನ್ನು ವೇದ ಹೇಳ್ತದೆ. ಅದೇ ರೀತಿಯಲ್ಲಿ ಇವರು ಮಹಿಳೆಯರಿಗೆ ಶೋಷಣೆ ಆಯಿತು ಅಂತ ಹೇಳ್ತಾರೆ. ಆದರೆ ವೇದವಾದಿನಿಯರು ಅಂತ ನಾವೇನು ಹೇಳ್ತೇವೆ, ಮಂತ್ರ ದೃಷ್ಟಾರರು ಅಂತ ಏನು ಹೇಳ್ತೇವೆ, ಅಂತಹ ವೇದ ಮಂತ್ರಗಳನ್ನು ಕಂಡರಿಸಿದ, ಅದನ್ನು ಕಂಡ ವ್ಯಕ್ತಿಗಳಲ್ಲಿ ಸುಮಾರು 30 ಜನ ಬ್ರಹ್ಮವಾದಿನಿಯರು ಬರ್ತಾರೆ, ವೇದವಾದಿನಿಯರು ಬರ್ತಾರೆ. ವೇದ ಮಂತ್ರಗಳನ್ನು ಕಂಡವರು ಮಹಿಳೆಯರು ನಮಗೆ 30ಕ್ಕೂ ಹೆಚ್ಚು ಜನ ನಮಗೆ ಸಿಗ್ತಾರೆ. ಅಂದರೆ ವೇದ ಮಂತ್ರಗಳನ್ನು ಮಹಿಳೆಯರಿಗೆ ಅವರಿಗೆ ಕೊಡಲಿಲ್ಲ, ಮಹಿಳೆಯರನ್ನು ಶೋಷಣೆ ಮಾಡಿದರು ಅಂತ ಹೇಳುವ ಒಂದು ವಾದ ಕೂಡ ಅಲ್ಲಿ ಬಿದ್ದು ಹೋಗ್ತದೆ. ಇನ್ನು ವೇದಗಳಲ್ಲಿ ಬರುವಂತಹ ಯಜ್ಞ ಯಾಗಾದಿಗಳ ವಿವರಗಳು, ಅವುಗಳಿಗೆ ಇರುವಂತಹ ಉದಾತ್ತವಾದ ಮೌಲ್ಯಗಳೇನು, ಅವುಗಳು ಏನನ್ನು ಸಂಕೇತಿಸ್ತಾ ಇದ್ದಾವೆ ಅನ್ನೋದರ ವಿಚಾರಗಳನ್ನು ಕೂಡ ನಾವು ಆ ಪಾಠಗಳಲ್ಲಿ ಕೊಟ್ಟೆವು. ಹೀಗೆ ಒಂದು ವೇದಗಳ ಬಗ್ಗೆ ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಯಾವೊಂದು ಕೆಟ್ಟ ಭಾವನೆ ಬರ್ತಾ ಇತ್ತೋ ಬರಗೂರು ರಾಮಚಂದ್ರಪ್ಪ ಅವರ ಪಾಠವನ್ನು ಓದಿದ ಮೇಲೆ ಅದನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿ ವೇದ ಮಂತ್ರಗಳ ಅಥವಾ ವೇದ ಸಾಹಿತ್ಯದ ಔನ್ನತ್ಯ ಏನು, ಅದು ಪ್ರತಿಪಾದಿಸ್ತಾ ಇರುವಂತಹ ಮಾನವೀಯ ಮೌಲ್ಯಗಳೇನು ಅನ್ನುವುದನ್ನು ನಾವು ಪಾಠಗಳಲ್ಲಿ ತುಂಬಿಸಿದೆವು. ಆದರೆ ಈಗ ಬಂದಿರುವ ಕಾಂಗ್ರೆಸ್ ಸರ್ಕಾರದ ಪರಿಷ್ಕರಣಾ ಸಮಿತಿ ಏನಿದೆ, ಇದು ಮತ್ತೆ ನಮ್ಮ ಅಷ್ಟೂ ಅಂಶಗಳನ್ನು ತೆಗೆದುಹಾಕಿ ಹಳೆಯ ಬರಗೂರು ರಾಮಚಂದ್ರಪ್ಪ ಅವರು ಹೇಳಿದ ಆ ಎಲ್ಲ ಆರೋಪಗಳ ಪಟ್ಟಿ ಏನಿದೆ ಅದನ್ನು ಮತ್ತೆ ಪಠ್ಯಪುಸ್ತಕದಲ್ಲಿ ತಂದಿದೆ. ಈಗ ಅವರು ಮತ್ತೆ ವೇದಗಳು ಅಸಮಾನತೆಯನ್ನು ಆಚರಣೆ ಮಾಡಿದರು, ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿದರು, ಒಂದು ವರ್ಗವನ್ನು ದೂರ ಇಟ್ಟರು, ಹೆಂಗಸರನ್ನ ಬಡವರನ್ನ ಶೋಷಣೆ ಮಾಡಿದರು, ಅಥವಾ ಬ್ರಾಹ್ಮಣರಲ್ಲದ ಕಮ್ಯುನಿಟಿಯ ವ್ಯಕ್ತಿಗಳನ್ನು ಶೋಷಣೆ ಮಾಡಿದರು, ಅವರನ್ನು ದೂರ ಇಟ್ಟರು, ಶಿಕ್ಷೆ ಕೊಟ್ಟರು. ಈ ರೀತಿಯ ವಿಚಾರಗಳನ್ನು ಇವರು ಮತ್ತೆ ತಂದಿದ್ದಾರೆ. ಮಾತ್ರ ಅಲ್ಲ, ಇವರ ಇನ್ನೊಂದು ಬಹಳ ದೊಡ್ಡವಾದ ಎಜೆಂಡಾ ಇದೆ. ಏನು ಅಂತ ಹೇಳಿದರೆ, ವೇದಗಳ ಕಾಲ ಮತ್ತು ಸಿಂಧೂ ನಾಗರಿಕತೆ ಇದೆರಡೂ ಕೂಡ ಬೇರೆ ಬೇರೆ. ವೇದಗಳಿಗೂ ಸಿಂಧೂ ನಾಗರಿಕತೆಗೂ ಸಂಬಂಧ ಇಲ್ಲ. ಸಿಂಧೂ ನಾಗರಿಕತೆ ಉಚ್ಛ್ರಾಯವಾಗಿದ್ದ ಸಂದರ್ಭದಲ್ಲಿ ಈ ವೇದಗಳನ್ನು ಬರೆದಂತಹ ಬ್ರಾಹ್ಮಣರು ಅಲ್ಲಿಗೆ ಬಂದು ಅವರ ಮೇಲೆ ದಾಳಿ ಮಾಡಿ ಅವರ ಇಡೀ ಒಂದು ನಾಗರಿಕತೆಯನ್ನು ನಾಶ ಮಾಡಿದರು ಅನ್ನುವ ಒಂದು ಥಿಯರಿಯನ್ನು, ಒಂದು ಸಿದ್ಧಾಂತವನ್ನು ಬರಗೂರು ರಾಮಚಂದ್ರಪ್ಪ ಅವರು ನಿರಂತರವಾಗಿ ಹೇಳ್ತಾ ಬಂದಿದ್ದಾರೆ. ಅದನ್ನು ತಮ್ಮ ಪಠ್ಯಪುಸ್ತಕಗಳಲ್ಲೂ ತಂದಿದ್ದರು. ನಾವು ಅದನ್ನು ಪ್ರಶ್ನೆ ಮಾಡಿ ನಾವು ನಮ್ಮ ಪರಿಷ್ಕರಣೆಯ ಸಮಿತಿಯಲ್ಲಿ, ಪರಿಷ್ಕರಣೆಯ ಪ್ರಕ್ರಿಯೆಯಲ್ಲಿ ನಾವು ಸಿಂಧೂ ನಾಗರಿಕತೆ ಬೇರೆ ಅಲ್ಲ, ವೇದಗಳ ಕಾಲ ಬೇರೆ ಅಲ್ಲ, ಎರಡೂ ಒಂದೇ ಅನ್ನುವುದನ್ನು ನಾವು ಎಸ್ಟಾಬ್ಲಿಷ್ ಮಾಡಿದೆವು. ಮತ್ತು ಇದಕ್ಕೆ ಎಲ್ಲ ದೊಡ್ಡ ದೊಡ್ಡ ಇತಿಹಾಸ ತಜ್ಞರ ಒಂದು ಆಧಾರ ಇದೆ. ಉದಾಹರಣೆಗೆ R.C. ಮಜುಮ್ದಾರ್ ಅಂತಹ ದೊಡ್ಡ ಇತಿಹಾಸ ತಜ್ಞರೂ ಕೂಡ ತಮ್ಮ ಎಲ್ಲ ಸಂಕಲನಗಳಲ್ಲಿ, ತಮ್ಮ ಐತಿಹಾಸಿಕ ಬರಹಗಳಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸಿಂಧೂ ನಾಗರಿಕತೆ, ಸರಸ್ವತಿ ನಾಗರಿಕತೆ ಅಂತ ಹೇಳುವಂಥದ್ದು ಬೇರೆ ಅಲ್ಲ, ವೇದಗಳ ಕಾಲ, ವೇದ ವಾಂಗ್ಮಯ ಬೇರೆ ಅಲ್ಲ. ಆ ನಾಗರಿಕತೆಗಳ ಕಾಲದಲ್ಲೇ ವೇದಗಳನ್ನು ಕೂಡ ರಚನೆ ಮಾಡಿದರು, ಅಥವಾ ವೇದಗಳ ಒಂದು ಪ್ರಭಾವ ಆ ನಾಗರಿಕತೆಗಳ ಮೇಲೆ ಇತ್ತು ಅನ್ನುವ ಮಾತನ್ನು R.C. ಮಜುಮ್ದಾರ್ ಅಂತಹ ದೊಡ್ಡ ಇತಿಹಾಸ ತಜ್ಞರೇ ಹೇಳಿರುವುದನ್ನು ನಾವು ಇಟ್ಟುಕೊಂಡು ನಾವು ಆ ಅಂಶಗಳನ್ನು ಪಠ್ಯಪುಸ್ತಕದಲ್ಲಿ ಕೊಟ್ಟೆವು. ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರದ ಈ ಒಂದು ಪರಿಷ್ಕರಣಾ ಸಮಿತಿ ಮತ್ತೆ ಏನು ಮಾಡಿದೆ ಅಂದರೆ, ಆ ಅಂಶಗಳನ್ನೆಲ್ಲ ತೆಗೆದುಹಾಕಿ ಸಿಂಧೂ ನಾಗರಿಕತೆಯೇ ಬೇರೆ, ವೇದಗಳ ಕಾಲವೇ ಬೇರೆ, ಸಿಂಧೂ ನಾಗರಿಕತೆಯ ಮೇಲೆ ವೇದವನ್ನು ಬರೆದಂತಹ ಬ್ರಾಹ್ಮಣರು ದಾಳಿ ಮಾಡಿದರು, ಆ ನಾಗರಿಕತೆಗಳನ್ನು ನಾಶ ಮಾಡಿದರು ಅನ್ನುವ ಒಂದು ಹೊಸ ಥಿಯರಿಯನ್ನು ಸೃಷ್ಟಿ ಮಾಡಿ ಆರ್ಯ ದ್ರಾವಿಡ ಅನ್ನುವ ಸಿದ್ಧಾಂತಕ್ಕೆ ಅದನ್ನು ತಳುಕು ಹಾಕಿ ಈ ಒಟ್ಟು ದೇಶವನ್ನು ವಿಭಜಿಸುವಂತಹ ಒಂದು ಸಿದ್ಧಾಂತವನ್ನು ಇವರು ಪಠ್ಯಪುಸ್ತಕದ ಹೆಸರಿನಲ್ಲಿ ಕೊಡ್ತಾ ಇದ್ದಾರೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ.